ರಾತ್ರಿ 12 ಆಗಿತ್ತು. ನನ್ನ ಮಾವ ನಿಧಾನವಾಗಿ ನನ್ನ ಕೋಣೆಯ ಬಾಗಿಲು ತೆರೆದು ಬೀಗ ಹಾಕಿದರು. ನಾನು ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿರುವಂತೆ ನಟಿಸಿದೆ. ಆದರೆ ನನ್ನ ಹೃದಯ ಬಡಿಯುತ್ತಿತ್ತು. ಅವನು ಏಕೆ ಬಂದಿದ್ದಾನೆಂದು ನನಗೆ ಒಂದು ಕಲ್ಪನೆ ಇತ್ತು. ಆದರೆ ನಾನು ನನ್ನನ್ನು ತಡೆದುಕೊಂಡು ಮೌನವಾಗಿದ್ದೆ. ಆ ರಾತ್ರಿ ನಡೆದದ್ದು ನನ್ನ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಹಾಗಾಗಿ ನನ್ನ ಹೆಸರು ಸಾನಿಯಾ. ನನಗೆ 24 ವರ್ಷ ಮತ್ತು ನಾನು ನನ್ನ ಮಾವನೊಂದಿಗೆ ಲಕ್ನೋದ ಹಳೆಯ ನೆರೆಹೊರೆಯಲ್ಲಿ ವಾಸಿಸುತ್ತಿದ್ದೇನೆ. ರಸ್ತೆ ಕಿರಿದಾಗಿದೆ, ಮನೆ ಹಳೆಯದು, ಆದರೆ ನಮ್ಮ ಹೃದಯದಲ್ಲಿ ನಡೆಯುತ್ತಿರುವ ವಿಷಯಗಳು ಹಳೆಯದಲ್ಲ. ನನ್ನ ಅತ್ತೆ 1.5 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ಕೊಲ್ಲಲ್ಪಟ್ಟರು ಮತ್ತು ನನ್ನ ಪತಿ 3 ವರ್ಷಗಳ ಹಿಂದೆ ಬೈಕ್ ಅಪಘಾತದಲ್ಲಿ ನಿಧನರಾದರು. ಅಂದಿನಿಂದ ನನ್ನ ಮಾವ ಮತ್ತು ನಾನು ಈ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದೇವೆ, ಪರಸ್ಪರ ಅವಲಂಬಿಸಿರುತ್ತೇವೆ. ನಾನು ದಿನವಿಡೀ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ಮನೆಗೆ ಹಿಂದಿರುಗಿದ ನಂತರ ಆಹಾರ ಮತ್ತು ಶಾಪಿಂಗ್ ಸೇರಿದಂತೆ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ನನ್ನ ಮಾವ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು. ಅವರ ಮಾತುಗಳು ನೆರೆಹೊರೆಯಲ್ಲಿ ಭಾರವಾಗಿದ್ದವು. ಪ್ರತಿದಿನ ಸಂಜೆ ಬೀದಿಯು ಸಭೆಯ ಸಭಾಂಗಣದಲ್ಲಿ ಸ್ನೇಹಿತರೊಂದಿಗೆ ನಗು ಮತ್ತು ಹಳೆಯ ಕತೆಗಳಿಂದ ಪ್ರತಿಧ್ವನಿಸುತ್ತಿತ್ತು. ಆದರೆ ನನ್ನ ಅತ್ತೆ ಹೋದ ನಂತರ ಅವರು ಮೌನವಾದಂತೆ ತೋರುತ್ತಿತ್ತು. ಅವರು ಇಡೀ ದಿನವನ್ನು ತಮ್ಮ ಕೋಣೆಯಲ್ಲಿ ಅಥವಾ ಟಿವಿ ಮುಂದೆ ರಾಣಿ ಎಂಬ ಅಪರಾಧ ಕಾರ್ಯಕ್ರಮವನ್ನು ನೋಡುತ್ತಾ ಕಳೆಯುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ನೋವು ಇತ್ತು. ಅದು ರಾತ್ರಿಯಲ್ಲಿ ನನಗೆ ನಿದ್ರೆ ಬರದಂತೆ ಮಾಡಿತು. ನಾನು ಅವರ ನೋವನ್ನು ಕಡಿಮೆ ಮಾಡಬಹುದೇ ಎಂದು ನಾನು ಆಶ್ಚರ್ಯಪಟ್ಟೆ. ನಾನು ಅವರ ಜೀವನದಲ್ಲಿ ಸ್ವಲ್ಪ ಬೆಳಕನ್ನು ತರಬಹುದೇ? ಒಂದು ರಾತ್ರಿ ಸುಮಾರು 2 ಗಂಟೆಗೆ ನಾನು ನೀರು ತೆಗೆದುಕೊಳ್ಳಲು ಎದ್ದೆ. ಮನೆ ಶಾಂತವಾಗಿತ್ತು. ಹೊರಗೆ ನಾಯಿಗಳ ಕೂಗು ಮಾತ್ರ ಕೇಳಿಸಿತು. ಇಂದು ನನ್ನ ಮಾವನ ಕೋಣೆ ಮೇಲಿನ ಮಹಡಿಯಲ್ಲಿತ್ತು ಮತ್ತು ನನ್ನ ಕೋಣೆ ಕೆಳಗಿನ ಮಹಡಿಯಲ್ಲಿತ್ತು. ಆಗ ಮೇಲಿನ ಮಹಡಿಯಿಂದ ಏನೋ ಬೀಳುವ ಶಬ್ದ ನನಗೆ ಕೇಳಿಸಿತು. ನನ್ನ ಹೃದಯ ಬಡಿತ ತಪ್ಪಿತು. ಏನಾಯಿತು? ನಾನು ಮೇಲಕ್ಕೆ ಕಾಲ್ಬೆರಳುಗಳಿಂದ ನೋಡಿದೆ. ಅವರ ಬಾಗಿಲು ಸ್ವಲ್ಪ ತೆರೆದಿತ್ತು. ನಾನು ಒಳಗೆ ನೋಡಿದೆ. ನನ್ನ ಮಾವನ ಮೊಬೈಲ್ ಫೋನ್ ಇತ್ತು. ಅವರು ಅದನ್ನು ಒಂದು ಕೈಯಲ್ಲಿ ಹಿಡಿದು ಏನನ್ನಾದರೂ ನೋಡುತ್ತಿದ್ದರು. ಇನ್ನೊಂದು ಕೈ ಬಹುಶಃ ಚಿಕ್ಕ ಪಪ್ಪು ಆಗಿರಬಹುದು. ಆಗ ಅವರು ಹಿಡಿದಿದ್ದ ಗಾಜು ಅವರ ಕೈಯಿಂದ ನೆಲಕ್ಕೆ ಬಿದ್ದಿತು. ಆದರೆ ಅವರು ಗಮನಿಸಲಿಲ್ಲ. ನನ್ನ ಮಾವ ವಿಡಿಯೋ ನೋಡುತ್ತಾ ಪಪ್ಪುವಿನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದರು. ಹಾಗಾಗಿ ನಾನು ಮೌನವಾಗಿ ಅವರನ್ನು ನೋಡುತ್ತಾ ಅಲ್ಲಿಯೇ ಇದ್ದೆ. ಸ್ವಲ್ಪ ಸಮಯದ ನಂತರ ಪಪ್ಪು ಸಂಪೂರ್ಣವಾಗಿ ಮಸಾಜ್ ಮಾಡಿದಾಗ ನಾನು ಮೊಬೈಲ್ ಅನ್ನು ಪಕ್ಕಕ್ಕೆ ಇರಿಸಿ ಮಲಗಿದೆ. ನಾನು ನಿಧಾನವಾಗಿ ಅಲ್ಲಿಂದ ಹೊರಟು ನನ್ನ ಕೋಣೆಗೆ ಹೋದೆ. ನಾನು ಕೆಳಗೆ ಬಂದಾಗ ನಾನು ಕಂಡ ಮತ್ತು ಅನುಭವಿಸಿದ ವಿಷಯ, ನನ್ನ ಮಾವ ಅಂತಹ ಕೆಲಸವನ್ನು ಮಾಡಬಲ್ಲನೆಂದು ನನಗೆ ನಂಬಲಾಗಲಿಲ್ಲ. ಆದರೆ ನಂತರ ನಾನು ಯೋಚಿಸಲು ಪ್ರಾರಂಭಿಸಿದೆ. ಅದು ಸಹಜ. ಅತಿಯಾಗಿ ಯೋಚಿಸಲು ಏನೂ ಇಲ್ಲ. ನನ್ನ ಹೃದಯದಲ್ಲಿ ಒಂದು ಸ್ವರಮೇಳ ಸ್ಪರ್ಶಿಸಲ್ಪಟ್ಟಂತೆ ಇತ್ತು. ಸರ್ ಊರ್ಜಿ ಒಂಟಿತನದಿಂದ ಬಳಲುತ್ತಿದ್ದರು. ಆದರೆ ಅವರು ತಮ್ಮ ನೋವನ್ನು ಮರೆಮಾಡುತ್ತಿದ್ದರು. ನಾನು ಅವರಿಗೆ ಏನಾದರೂ ಮಾಡಬಹುದೇ ಎಂದು ಯೋಚಿಸಲು ಪ್ರಾರಂಭಿಸಿದೆ. ಅವರ ಹೃದಯದಲ್ಲಿ ಎಲ್ಲೋ ಕಳೆದು ಹೋಗಿರುವ ಭಾವನೆಯನ್ನು ನಾನು ಅವರಿಗೆ ನೀಡಬಹುದೇ? ಮರುದಿನ ಬೆಳಿಗ್ಗೆ ನಾನು ಏನಾದರೂ ಮಾಡಬೇಕೆಂದು ನಿರ್ಧರಿಸಿದೆ. ನಾನು ಅವರ ಮುಂದೆ ಇಟ್ಟಾಗ ಅವರ ನೆಚ್ಚಿನ ಆಲೂಗಡ್ಡೆ ಪರಾಟ ಮತ್ತು ಶುಂಠಿ ಚಹಾವನ್ನು ಮಾಡಿದೆ. ಓಹ್, ಅವರು ಆಘಾತಕ್ಕೊಳಗಾದರು. ಸಾನಿಯಾ, ಬೆಳಿಗ್ಗೆ ಇದೆಲ್ಲವೂ ನಾನು ನಗುತ್ತಾ ಹೇಳಿದೆ. ಮಾವ್, ಈ ಸಣ್ಣ ಪರಾಟವು ನಿಮ್ಮ ಹಳೆಯ ನಗುವನ್ನು ಮರಳಿ ತರಲು ಏನೂ ಅಲ್ಲ. ಅವನು ಸ್ವಲ್ಪ ಮೂಗುಳ್ನಕ್ಕ. ನನ್ನ ಹೃದಯಕ್ಕೆ ಶಾಂತಿ ಸಿಕ್ಕಿತು. ಆ ದಿನದಿಂದ ನಾನು ಅವನೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದೆ. ಕೆಲವೊಮ್ಮೆ ನಾವು ಅವನ ಹಳೆಯ ಸ್ನೇಹಿತರನ್ನು ಮನೆಗೆ ಆಹ್ವಾನಿಸುತ್ತಿದ್ದೆವು. ಕೆಲವೊಮ್ಮೆ ಸಂಜೆ ನಾವು ಅವನೊಂದಿಗೆ ಬೀದಿಯಲ್ಲಿ ನಡೆಯಲು ಹೋಗುತ್ತಿದ್ದೆವು. ಒಂದು ದಿನ ನಾನು ಊಟ ಮಾಡುತ್ತಿದ್ದಾಗ ಅವನು ಇದ್ದಕ್ಕಿದ್ದಂತೆ, ಸಾನಿಯಾ, ನೀನು ನನಗೆ ಮಗಳಂತೆ. ಆದರೆ ನಿನ್ನ ಹೃದಯ ಏನು ಹೇಳುತ್ತದೆ? ನೀನು ಕೂಡ ಒಂಟಿಯಾಗಿದ್ದೀಯಾ? ನಾನು ಸ್ವಲ್ಪ ತಡೆದೆ. ಅವನ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿದವು. ನಾನು ಮೃದುವಾಗಿ, ಮಾವ, ನಾವಿಬ್ಬರೂ ಒಂಟಿತನ ಅನುಭವಿಸುತ್ತಿದ್ದೇವೆ. ಬಹುಶಃ ನಾವು ಪರಸ್ಪರ ಆ ಶೂನ್ಯವನ್ನು ತುಂಬಬಹುದು ಎಂದು ಹೇಳಿದೆ. ಒಂದು ಸಂಜೆ ನಾನು ಕಾಲ್ ಸೆಂಟರ್ನಿಂದ ಹಿಂತಿರುಗಿದಾಗ ನನ್ನ ಮಾವ ಅಂಗಳದಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದರು. ನಾನು ಅವನ ಬಳಿಗೆ ಹೋಗಿ, ಮಾವ, ಜೀವನವು ಹರಿಯುವ ನದಿ ಎಂದು ನೀವು ಹೇಳುತ್ತಿದ್ದದ್ದು ನೆನಪಿದೆ ಎಂದು ಹೇಳಿದೆ. ಅವನು ನನ್ನನ್ನು ನೋಡಿ, ಹೌದು, ಆದರೆ ಈಗ ನನ್ನ ನದಿ ಬತ್ತಿ ಹೋಗಿದೆ ಎಂದು ಹೇಳಿದನು. ನಾನು ಅವನ ಕೈ ಹಿಡಿದು, ಹಾಗಾದರೆ ಈ ನದಿಯನ್ನು ಮತ್ತೆ ನೀರಿನಿಂದ ತುಂಬಿಸೋಣ ಎಂದು ಹೇಳಿದೆ. ನಾವಿಬ್ಬರೂ ಪರಸ್ಪರ ಆ ಮಳೆಯಾಗಬಹುದು. ಆ ರಾತ್ರಿ ಮನೆಯ ದೀಪಗಳು ಆರಿಹೋದಾಗ ನನ್ನ ಕೋಣೆಯ ಬಳಿ ಮಾವ ನಿಂತಿದ್ದನ್ನು ನಾನು ನೋಡಿದೆ. ಅವರ ಕಣ್ಣುಗಳಲ್ಲಿ ಒಂದು ಹಿಂಜರಿಕೆ ಇತ್ತು. ಆದರೆ ನಾನು ಹೇಳಲಾಗದ ಪ್ರಶ್ನೆಯನ್ನು ಕೇಳಿದೆ. ಮಾವ, ಎಲ್ಲವೂ ಸರಿಯಾಗಿದೆ. ಅವರು ಮೌನವಾಗಿದ್ದರು. ನಂತರ ಅವರು ಮೃದುವಾಗಿ ಹೇಳಿದರು, ಸಾನಿಯಾ, ನೀವು ಇಂದು ಏನು ಹೇಳಿದರೂ ಅದು ನನ್ನ ಹೃದಯವನ್ನು ಮುಟ್ಟಿತು. ನಾನು ನಿನ್ನಲ್ಲಿ ನನ್ನ ಮಗಳನ್ನು ನೋಡುತ್ತೇನೆ. ಆದರೆ ಬಹುಶಃ ಬೇರೇನೋ ನನ್ನ ಹೃದಯ ಬಡಿತವನ್ನು ಹೆಚ್ಚಿಸಿದೆ. ನಾನು ಮೃದುವಾಗಿ, ಮಾವ, ನಾವಿಬ್ಬರೂ ಬಹಳಷ್ಟು ಕಳೆದುಕೊಂಡಿದ್ದೇವೆ. ಆದರೆ ಬಹುಶಃ ನಾವು ಪರಸ್ಪರ ಅಗತ್ಯವಿರುವ ಶಾಂತಿಯನ್ನು ಕಂಡುಕೊಳ್ಳಬಹುದು. ಜನರು ಏನು ಹೇಳುತ್ತಾರೆಂದು ಯೋಚಿಸುವುದನ್ನು ಜೀವನ ನಿಲ್ಲಿಸುವುದಿಲ್ಲ. ಅವರು ನನ್ನ ಕೈ ಹಿಡಿದರು. ಅವರ ಅಂಗೈಯಲ್ಲಿ ಉಷ್ಣತೆ ಇತ್ತು.
ಅದು ನನ್ನ ಹೃದಯವನ್ನು ತಲುಪಿತು. ಅವರು ಹೇಳಿದರು, ಸಾನಿಯಾ, ಈ ಮಾರ್ಗ ಸುಲಭವಲ್ಲ. ನಾನು ಮುಗುಳ್ನಕ್ಕೂ ಮಾವ ಸುಲಭವಾದ ಸಮಯದಲ್ಲಿ ಯಾವುದೇ ಮೋಜು ಇರುವುದಿಲ್ಲ. ನನ್ನೊಂದಿಗೆ ಇರಿ ಮತ್ತು ಜೀವನವು ಮತ್ತೆ ಹೇಗೆ ನಗಲು ಪ್ರಾರಂಭಿಸುತ್ತದೆ ಎಂದು ನೋಡಿ. ಆ ರಾತ್ರಿ ನಾವು ಪ್ರೀತಿಯನ್ನು ಬೆಳೆಸಿಕೊಂಡೆವು. ನಾವು ಒಟ್ಟಿಗೆ ಕುಳಿತು ಹಳೆಯ ಕಾಲದ ಬಗ್ಗೆ, ನನ್ನ ಅತ್ತೆಯ ಬಗ್ಗೆ ಕತೆಗಳು, ನನ್ನ ಗಂಡನ ತಮಾಷೆಗಳು ಮತ್ತು ಮನೆ ನಗುವಿನಿಂದ ಪ್ರತಿಧ್ವನಿಸಿದ ಆ ಹಳೆಯ ದಿನಗಳ ಬಗ್ಗೆ ಮಾತನಾಡಿದೆವು. ಆದರೆ ಆ ರಾತ್ರಿ ಏನೋ ಬದಲಾಯಿತು. ನನ್ನ ಮಾವನ ಕಣ್ಣುಗಳಲ್ಲಿನ ಶೂನ್ಯತೆ ಕಡಿಮೆಯಾಯಿತು ಮತ್ತು ನನ್ನ ಹೃದಯವು ಹಗುರವಾಯಿತು. ಮರುದಿನ ನಾನು ಕಚೇರಿಯಿಂದ ಹಿಂತಿರುಗಿದಾಗ ನನ್ನ ಮಾವ ನನಗೆ ನೆಚ್ಚಿನ ಕಚೋರಿಯನ್ನು ಮಾಡಿದ್ದರು. ಸಾನಿಯಾ, ನೀವು ಇಂದು ಖಾರದ ಏನನ್ನಾದರೂ ತಿನ್ನಬೇಕು, ಅವರು ನಗುತ್ತಾ ಹೇಳಿದರು. ನಾನು ಉತ್ತರಿಸಿದೆ, ಮಾವ, ನೀವು ಈಗಾಗಲೇ ನನ್ನ ಜೀವನಕ್ಕೆ ಮಸಾಲೆ ಸೇರಿಸಿದ್ದೀರಿ. ಅದು ಹೊಸ ಆರಂಭವಾಗಿತ್ತು. ಹೆಸರಿಲ್ಲ, ಸಂಬಂಧವಿಲ್ಲ, ಪರಸ್ಪರ ಬೆಂಬಲವಾಗಿ ಮಾರ್ಪಟ್ಟ ಎರಡು ಹೃದಯಗಳು ಮಾತ್ರ. ಹೊರಗಿನ ಪ್ರಪಂಚವೂ ಹಾಗೆಯೇ ಇತ್ತು, ಜನರು, ಅವರ ಮಾತುಗಳು, ಅವರ ಗದ್ದಲ. ಆದರೆ ನಮ್ಮ ಮನೆಯಲ್ಲಿ ಅದು ಹೊಸ ಉದಯವಾಗಿತ್ತು. ಅಲ್ಲಿ ಯಾವುದೇ ಸಂಬಂಧಗಳಿಲ್ಲ, ಕೇವಲ ಭಾವನೆಗಳು ಮಾತ್ರ. ಆದ್ದರಿಂದ ಸ್ನೇಹಿತರೆ, ನಾನು ಹೇಳಿದ್ದು, ನಿಮ್ಮ ಹೃದಯದಲ್ಲಿ ಏನನ್ನಾದರೂ ಕಲಕಿದ್ದರೆ ಮೌನವಾಗಿ ಕುಳಿತುಕೊಳ್ಳಬೇಡಿ. ಅದಕ್ಕೆ ಒಂದು ದೊಡ್ಡ ಲೈಕ್ ನೀಡಿ ಮತ್ತು ಅದು ನನ್ನ ಹೃದಯವನ್ನು ಮುಟ್ಟಿದಂತೆ ಚಂದಾದಾರರಾಗಿ